ಆಗಿದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ವರ್ಷ ಇದಾಗಿದೆ. ಈ ವರ್ಷ ಇನ್ನೇನು ಕೆಲವೇ ತಿಂಗಳು 3 ತಿಂಗಳಲ್ಲಿ ಅವರು ಪರೀಕ್ಷೆಯನ್ನು ಎದುರಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಪೋಷಕರು ಮತ್ತು ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಅವರದಾದಂಥ ಜವಾಬ್ದಾರಿಗಳನ್ನು ನಾವೆಲ್ಲರೂ ಸಹ ನಿಭಾಯಿಸಬೇಕಾಗಿದೆ. ಭವಿಷ್ಯವನ್ನು ರೂಪಿಸಬೇಕಾಗಿರೋದ್ರಿಂದ ಆ ಪೋಷಕರ ಪೇರೆಂಟ್ಸ್ ಮೀಟಿಂಗ್ ನಾವು ಮಾಡೋ ಉದ್ದೇಶ ಏನು ಅಂತಂದರೆ, ನಿಮ್ಮ ಮಕ್ಕಳ ಹಾಜರಾತಿ ಹೇಗಿದೆ, ಮನೆಯಿಂದ ಕಾಲೇಜಿಗೆ ರೆಗ್ಯುಲರ್ ಆಗಿ ಕಾಲೇಜಿಗೆ ಬರ್ತಾ ಇದ್ದಾರಾ ಅಥವಾ ಎಲ್ಲಾದರೂ ಸಮಯ ಕಳೆದುಕೊಂಡು ಮನೆಗೆ ಹೋಗ್ತಾ ಇದ್ದಾರಾ ಅನ್ನೋದು ತಿಳುವಳಿಕೆ ಆಗುತ್ತೆ. ಎರಡನೇದಾಗಿ ಟೆಸ್ಟ್ ಆಗಿದೆ, ಒಂದು ಟೆಸ್ಟ್ ಮಾಡಲಾಗಿದೆ, ಮತ್ತೆ ಒಂದು ಮಿಡ್ ಟರ್ಮ್ ಆಗಿದೆ, ಮತ್ತೆ ನಾವು ಅನೇಕ ಲೆಕ್ಚರರ್ಸ್ ಯೂನಿಟ್ ಟೆಸ್ಟ್ ಅನ್ನು ಮಾಡಿದ್ದಾರೆ ಬಹುತೇಕ ಸೈನ್ಸ್. ಆ ಟೆಸ್ಟ್ಗಳಲ್ಲಿ ಮತ್ತೆ ಮಿಡ್ ಟರ್ಮ್ ಅಲ್ಲಿ ನಿಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ಅಂದ್ರೆ ಎಷ್ಟು ಮಾರ್ಕ್ಸ್ ಎಷ್ಟು ತಗೊಂಡಿದ್ದಾರೆ, ಪಾಸ್ ಆಗಲಿದ್ದಾರಾ, ಸೆಕೆಂಡ್ PUC ಸೈನ್ಸ್ ಅಲ್ಲಿ ಇವರು ಪಾಸ್ ಆಗಲಿದ್ದಾರಾ ಇಲ್ವಾ ಅನ್ನೋದನ್ನ ನಾವು ತಿಳಿಸ್ಬೇಕಾಗಿದೆ. ಅದ್ರ ಜೊತೆಗೆ ನೀವು ಇರೋ ಈ ಸಮಯವನ್ನು ಮತ್ತು 3 ತಿಂಗಳು ಸಮಯಾವಕಾಶ ಇದೆ. ಆ ಸಮಯಾವಕಾಶವನ್ನು ಉಪಯೋಗಿಸಿಕೊಂಡು ಮಕ್ಕಳನ್ನು ಬಹಳ ಸೀರಿಯಸ್ ಆಗಿ ಓದಿಸಿದ್ರು ಸಮೇತ ಖಂಡಿತ ಸೈನ್ಸ್ ಅನ್ನ ಪಾಸ್ ಮಾಡಬಹುದು. ಯಾಕೆಂದ್ರೆ ಇವತ್ತು ಸೈನ್ಸು ಬಹಳ ವಿಶೇಷವಾಗಿ ಉದ್ಯೋಗವನ್ನು ಒದಗಿಸಿಕೊಡ್ತಕ್ಕಂಥ ವಿಷಯ ಆಗಿದೆ. ಆ ದೃಷ್ಟಿಯಿಂದ ಇರೋ ಸಮಯವನ್ನ ಸರಿಯಾಗಿ ಉಪಯೋಗಿಸಿಕೊಂಡು ಓದಲಿಕ್ಕೆ ಮಕ್ಕಳಿಗೆ ಹೇಳಿ. ನೀವೇನಾದ್ರು ಮಾಡಿ ಅವ್ರನ್ನ ಮೊಬೈಲಿಂದ ದೂರ ಮಾಡಿ ಪರೀಕ್ಷೆ ಮುಗಿಯೋದೇ ಯಾವ ಕಾರಣಕ್ಕೂ ನೀವು ತ್ಯಾಗ ಮಾಡಿ ಟಿವಿ ನೋಡಬೇಡಿ. ಜೊತೆಗೆ ಗಮನಿಸಿ ಏನು ಓದ್ತಾ ಇದ್ದಾರೆ ಅನ್ನೋದನ್ನ ಮನೆಯಲ್ಲಿ ಗಮನಿಸಿ ಪೇರೆಂಟ್ಸ್. ಆಮೇಲೆ ಇನ್ನು 3 ತಿಂಗಳು ಸಮಯಾವಕಾಶ ಇದೆ. ಹಾಗಾಗಿ ನಮ್ಮ ಮಗು ಕ್ಲಾಸಿಗೆ ಬರ್ತಾ ಇದೆ, ಸರಿಯಾಗಿ ಬರ್ತಾ ಇದೆಯಾ, ಮಾರ್ಕ್ಸ್ ಎಷ್ಟು ತೆಗಿತಾ ಇದ್ದಾರೆ, ಅವಳ ವರ್ತನೆ ಹೇಗಿದೆ, ಅವಳ ಪರವಾಗಿಲ್ವಾ, ವಿಧೇಯ ನಡ್ಕಂತಾರ ಅಂತ ಸಂಬಂಧಿಸಿದ ಉಪನ್ಯಾಸಕರನ್ನ ನಮ್ಮನ್ನ ಕೇಳಿದ್ರೆ ಮಾಹಿತಿಯನ್ನು ಹೇಳ್ತೀವಿ, ಪರ್ಸನಲ್ ಹೇಳ್ತೀವಿ. ಪೇರೆಂಟ್ಸ್ ಆದಂತ ನೀವು ಹೆಚ್ಚು ಜವಾಬ್ದಾರಿಯನ್ನು ತಗೊಳ್ಬೇಕು. ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಜವಾಬ್ದಾರಿ ತಗೊಳ್ಬೇಕು. ಮಕ್ಕಳಿಗೆ ಹೇಳೋದು ಇಷ್ಟ, ನಾವು ಪೇರೆಂಟ್ಸು ಜವಾಬ್ದಾರಿ ತಗೊಳ್ತಾರೆ, ನಾವು ಉಪನ್ಯಾಸಕರಾದ್ರು ನಾವು ಹೇಳ್ತಾ ಇದ್ದೀವಿ. ನಿಮ್ಮ ಉದ್ಧಾರ ಬೇರೆ ಯಾರಿಗೂ ಇಲ್ಲ. ಯಾಕೆ ಇದೆಯಾ, ನೆಕ್ಸ್ಟ್ ಪಾಠ ಮಾಡ್ತಾರೆ ಮನೆಯಲ್ಲಿ ನಿಮ್ಗೆ ಏನ್ ಬೇಕು ಆ ಸವಲತ್ತನ್ನೆಲ್ಲ ಕೊಟ್ಟಿದ್ದಾನೆ. ಪುಸ್ತಕ ಕೊಡಿಸ್ತಾರೆ, ಬಟ್ಟೆ ಕೊಡಿಸ್ತಾರೆ, ಖರ್ಚು ದುಡ್ಡು ಕೊಡ್ತಾರೆ, ಶಾಲೆಗೆ ಹೋಗೋದಕ್ಕೆ ನಿಮ್ಗೆ ಯಾವುದೇ ಕೊರತೆ ಆಗ ನೋಡ್ಕೊಂಡು ಅಷ್ಟೆಲ್ಲವನ್ನೂ ಮಾಡಿ ಸಮೇತ ನೀವು ಚೆನ್ನಾಗಿ ಓದಿಲ್ಲ ಅಂತಂದ್ರೆ ನಿಮಗೆ ನೀವು ಆತ್ಮದ್ರೋಹ ಮಾಡ್ಕೊಂಡಂಗೆ, ನಿಮಗೆ ನೀವು ದ್ರೋಹ ಮಾಡ್ಕೊಂಡಂಗೆ. ಆ ದೃಷ್ಟಿಯಿಂದ ನೀವು ತಂದೆ ತಾಯಿಯ ಮಾತನ್ನು ಕೇಳಿ, ಗುರು ಮಾತು ಕೇಳಿ ಚೆನ್ನಾಗಿ ನೀವು ಓದಿದ್ದೆ ಆದ್ರೆ ಇನ್ನು 3 ತಿಂಗಳಲ್ಲಿ ಖಂಡಿತ ನೀವು ಹೆಚ್ಚಿನ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು. ನಮಗೆ ನಾವು ನಿರೀಕ್ಷೆ ಮಾಡಿದಷ್ಟು ಮಾರ್ಕ್ಸ್ ಅನ್ನ ಅವ್ರು ತೆಗಿತೀವಿ. ಕಾರಣ ಏನು ಅಂತ ಗೊತ್ತಿಲ್ಲ. ಲ್ಯಾಂಗ್ವೇಜ್ಗಳಿಗೆ ಆದ್ಯತೆಯನ್ನ ಕಡಿಮೆ ಕೊಡ್ತಾರ ಅಂತ ಅನ್ಕೊಳ್ಳೋಣ, ಅಥವಾ ಎಲ್ಲಾ ಸಬ್ಜೆಕ್ಟ್ಗಳನ್ನ ಹಾಗೆ ಇದ್ದಾರ ಅನ್ನೋದನ್ನ ಅನ್ಕೊಳ್ಳೋಣ ಅಂತ ಗೊತ್ತಿಲ್ಲ. ನಾನು ಕನ್ಸಲ್ಟೇಷನ್ ಮಾರ್ಕ್ಸ್ ನೋಡಿದಾಗಲೂ ಕೂಡ ಬೇರೆ ಸಬ್ಜೆಕ್ಟ್ಗಳಲ್ಲೂ ಕೂಡ ಅಷ್ಟೊಂದು ತುಂಬಾ ಜಾಸ್ತಿ ಮಾರ್ಕ್ಸ್ ಅನ್ನು ತೆಗೆದು ವಿದ್ಯಾರ್ಥಿಗಳು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದಾರೆ, ಪಾಸ್ ಆಗ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಿಲ್ಲ. ಹಾಗಾಗಿ ಮನೆಯಲ್ಲಿ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪೋಷಕರಾದ ನೀವೇ ಗಮನಿಸಬೇಕು. ಅವರು ಮೊಬೈಲ್ ಅನ್ನ ಹೆಚ್ಚು ಬಳಸ್ತಾ ಇದ್ದಾರಾ, ಟಿವಿಗಳ ಮುಂದೆ ಕೂತ್ಕೊಳ್ತಾ ಇದ್ದಾರಾ, ಜಾಸ್ತಿ ನಿದ್ದೆ ಮಾಡ್ತಾ ಇದ್ದಾರಾ, ಅಥವಾ ಓದೋದನ್ನ ಬಿಟ್ಟು ಬೇರೆ ಇನ್ನೇನಾದ್ರು ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾ ಇದ್ದಾರಾ, ಇದನ್ನೆಲ್ಲ ಪೋಷಕರಾದ ನೀವು ಗಮನಿಸಬೇಕು. ದಯವಿಟ್ಟು ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಅವ್ರಿಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ತಕ್ಷಣವೇ ಅದನ್ನ ಕ್ಲೀನ್ ಮಾಡಿಸೋದಾಗಿರ್ಬೋದು, ಅವರ ಸಮಸ್ಯೆಗಳನ್ನ ಈಡೇರಿಸೋದಾಗಿರ್ಬೋದು ಮಾಡಿದ್ದೇ ಆದರೆ ಅವರು ಒಳ್ಳೆ ಉತ್ತಮ ಫಲಿತಾಂಶವನ್ನ ಕೊಡ್ತಾರೆ ಅನ್ನೋದು ನನಗಂತೂ ನಂಬಿಕೆ ಇದೆ. ನಿಮ್ಮ ಮಕ್ಕಳ ಭವಿಷ್ಯ ಈಗ ತುಂಬಾ ಇಂಪಾರ್ಟೆಂಟ್. ಸೆಕೆಂಡ್ PUC ಒಂದು ಮುಖ್ಯ ಘಟ್ಟ ಇದೆ. ಸೆಕೆಂಡ್ PUC ಮಕ್ಕಳು ಏನಾದ್ರು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಆದ್ರೆ ಅವ್ರಿಗೆ ಭವಿಷ್ಯ ರೂಪಿಸ್ಕೊಳ್ಳೋಕೆ ಬಹಳ ಅನುಕೂಲ ಆಗುತ್ತೆ. ನೀವು ಈಗಲೇ ಅವ್ರನ್ನ ಕೈ ಬಿಟ್ಬಿಟ್ರೆ ಮುಂದೆ ಕಷ್ಟ ಆಗುತ್ತೆ. ಆದಷ್ಟು ಮನೆಗಳಲ್ಲಿ ಟಿವಿ ಬಂದಗಳೇ ಪೇರೆಂಟ್ಸ್ಗೆ ಟಿವಿ ಇದ್ರೆ ಟಿವಿ ಕೇಬಲ್ ಕಟ್ ಮಾಡಿಸಿ. ಫಸ್ಟ್ ನಾವು ಬಂದು ಹಾಕ್ಬೇಕು. ನಿಮ್ಮ ಮಕ್ಕಳ ಭವಿಷ್ಯ ನಿಮಗೆ ಬಹಳ ಮುಖ್ಯವಾದದ್ದು. ಹಂಗಾಗಿ ಆದಷ್ಟು ಇನ್ಮೇಲೆ ನಮಗೆ ಇಲಾಖೆ ನಿಯಮ ಇದೆ, ಡಿಸೆಂಬರ್ 8 ಅಷ್ಟೊತ್ತಿಗೆ ಡಿಸೆಂಬರ್ 30 ಪೋರ್ಷನ್ ಮುಗಿಸ್ಬೇಕು. ಒಂದು ಪೋರ್ಷನ್ ಮುಗಿಸ್ತೀವಿ ನಾವು.
ಆದ್ರೆ ಮಕ್ಕಳು ಓದಿದಾರ ಅದು ಗಮನಿಸ್ಬೇಕು. ನಾವು ಅವ್ರಿಗೆ ಫಸ್ಟ್ ಟೆಸ್ಟ್ ಮಾಡಿದೀವಿ, ಬಹಳಷ್ಟು ಜನ ಪೇರೆಂಟ್ಸ್ ಬಂದು ಮಾರ್ಕ್ಸ್ ಕೂಡ ಕೇಳಿದ್ರು ಅಂತ. ಮಿಡ್ ಟರ್ಮ್ ಮಾಡಿದೀವಿ, ನಾವು ಹೇಳಿ ಕಳಿಸಿದೀವಿ, ಪೇರೆಂಟ್ಸ್ ಬರ್ತಿಲ್ಲ. ಹಂಗಾಗಿ ನೆಕ್ಸ್ಟ್ ಮಂತ್ ಅಲ್ಲಿ ಒಂದು ಸೆಕೆಂಡ್ ಟೆಸ್ಟ್ ಇರುತ್ತೆ, ಅವಾಗೂ ಟೆಸ್ಟ್ ಮಾಡ್ತೀವಿ. ನೀವು ನಮ್ಮ ಹೇಳಿ ಕಳಿಸೋದಕ್ಕೆ ಕಾಯ್ಬೇಡಿ. ನಿಮ್ಗೆ ಯಾವಾಗ ಫ್ರೀ ಅನ್ಸುತ್ತೋ, ನಾವು ಲಂಚ್ ಬ್ರೇಕ್ ಅಲ್ಲಿ ಫ್ರೀ ಇರ್ತೀವಿ, ಇಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫ್ರೀ ಇರ್ತೀವಿ. ನೀವು ದಯವಿಟ್ಟು ಬನ್ನಿ, ಬಂದು ನಿಮ್ಮ ಮಕ್ಕಳ ಸಮಸ್ಯೆ ಇಂಡಿವಿಜುವಲ್ ಕರ್ಕೊಂಬರಿ, ಅವರೇ ಕರ್ಕೊಂಡ್ಬಂದು ಹೇಳಿ ಸರ್ ಇವರಿಗೆ ಈ ಸಮಸ್ಯೆ ಇದೆ, ಏನ್ ಮಾಡ್ಬೇಕು ಅಂತ. ಅವಾಗ ನಾವೇನೋ ಸಜೆಷನ್ ಮಾಡಕ್ಕೆ ಅನುಕೂಲ ಆಗುತ್ತೆ.